ನಮ್ಮ ಪ್ರಯತ್ನ ಏನಂದ್ರೆ ಸಣ್ಣ ಸಣ್ಣ ಮೂಲಗಳಿಂದ ದೊಡ್ಡ ದೊಡ್ಡ ಕತೆಗಳನ್ನ ಹೆಕ್ಕಿ ತೆಗ್ದು ಅದನ್ನ ಸರಳವಾಗಿ ನಿಮ್ ಮುಂದೆ ಇಡೋದು. ಇವತ್ ನೋಡಿ, ನಮ್ಮ ಕೈಯಲ್ಲಿರೋದು ಒಂದು ಹೋಟೆಲ್ ಬ್ರೋಷರ್. ನೋಡೋಕೆ ತುಂಬಾನೇ ಸಿಂಪಲ್ ಅಲ್ವಾ? ಆದ್ರೆ ಇದ್ರಲ್ಲೊಂದು ಇಡೀ ಟ್ರಿಪ್ ಪ್ಲಾನೇ ಬಚ್ಚಿಟ್ಕೊಂಡಿದೆ. ಬನ್ನಿ ಆ ಪ್ಲಾನ್ ಏನು ಅಂತ ಒಟ್ಟಿಗೆ ಸೇರಿ ಪತ್ತೆ ಹಚ್ಚೋಣ. ಹೌದು, ನೋಡಕ್ಕೆ ಇದೊಂದು ತುಂಬಾನೇ ಸಿಂಪಲ್ ಆಗಿರೋ ಹೋಟೆಲ್ ಬ್ರೋಷರ್ ತರನೇ ಕಾಣುತ್ತೆ. ಆದ್ರೆ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಬರೀ ಒಂದು ಹೋಟೆಲ್ ಬಗ್ಗೆ ಮಾತ್ರ ಹೇಳ್ತಿಲ್ಲ. ಇದು ಕರ್ನಾಟಕದ ಐತಿಹಾಸಿಕ ದೇವಸ್ಥಾನಗಳನ್ನೆಲ್ಲ ಸುತ್ತಿ ಬರೋಕೆ ಒಂದು ಕಂಪ್ಲೀಟ್ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಬನ್ನಿ ಈ ಸಾಹಸದ ಹಾದಿಯಲ್ಲಿ ಏನೇನಿದೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಇದರ ಕವರ್ ಪೇಜ್ ನೋಡೋಣ. ನಮ್ಮ ಡೆಸ್ಟಿನೇಷನ್ ಹಿಸ್ಟಾರಿಕ್ ಬೇಲೂರು. ಇಲ್ಲಿರೋ ಫೋಟೋಗಳು, ಇಲ್ಲಿರೋ ಡೀಟೇಲ್ಸು, ಇದೆಲ್ಲ ನಮಗೆ ಯಾವ ಕತೆ ಹೇಳ್ತಾ ಇದೆ? ಓಕೆ, ಇಲ್ಲಿ ನೋಡಿ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಕಣ್ಣಿಗೆ ಬೀಳುತ್ತೆ. ಪ್ರವಾಸೋದ್ಯಮ ಇಲಾಖೆನಿಂದ ಅನುಮೋದಿಸಲಾಗಿದೆ ಅಂತ ಒಂದು ಸೀಲ್ ಹಾಕಿದ್ದಾರೆ. ಇದು ಸುಮ್ನೆ ಹೋಟೆಲ್ಗೆ ಒಂದು ಅಥೆಂಟಿಸಿಟಿ ಕೊಡೋದು ಮಾತ್ರ ಅಲ್ಲ, ಬದಲಾಗಿ ಈ ಇಡೀ ಏರಿಯಾ ಟೂರಿಸಂಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ಹೇಳುತ್ತೆ ಅಲ್ವಾ? ಇದು ಜನರನ್ನ ನಂಬಿಸೋಕೆ ಮಾಡಿರೋ ಒಂದು ಸ್ಮಾರ್ಟ್ ಮೂವ್ ಅಂತಾನೆ ಹೇಳ್ಬೋದು. ಒಂದು ಕಡೆ ದೇವಸ್ಥಾನದ ದೇವತೆಯ ಅದ್ಭುತವಾದ ಫೋಟೋ, ಇನ್ನೊಂದು ಕಡೆ ಟೆಂಪಲ್ ರೋಡ್ ಅಂತ ತೋರ್ಸೋ ಒಂದು ಚಿಕ್ಕ ಮ್ಯಾಪ್. ಈ ಎರಡೂ ವಿಜುವಲ್ಸು ಇಡೀ ಕಥೆಯನ್ನ ಕ್ಲಿಯರ್ ಮಾಡುತ್ತೆ ಅಲ್ವಾ? ಹೋಟೆಲ್ ಇರೋ ಜಾಗ ಆ ಏರಿಯಾದ ಮೇನ್ ಅಟ್ರಾಕ್ಷನ್ ಆಗಿರೋ ದೇವಸ್ಥಾನಕ್ಕೆ ಎಷ್ಟು ಹತ್ರ ಇದೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಮೆಸೇಜ್ ಸಿಕ್ಕಾಪಟ್ಟೆ ಕ್ಲಿಯರ್. ಇಲ್ಲಿಗೆ ಬಂದ್ರೆ ಸರಿಯಾದ ಜಾಗಕ್ಕೆ ಬಂದ್ಹಾಗೆ. ಸರಿ, ಡೆಸ್ಟಿನೇಷನ್ ಬಗ್ಗೆ ಗೊತ್ತಾಯ್ತು. ಈಗ ನಮ್ಮ ಫೋಕಸ್ ಅನ್ನ ನೇರವಾಗಿ ಹೋಟೆಲ್ ಕಡೆಗೆ ಶಿಫ್ಟ್ ಮಾಡೋಣ. ಈ ವಿಷ್ಣು ರೀಜೆನ್ಸಿ ಅನ್ನೋ ಹೋಟೆಲು ಟ್ರಾವೆಲರ್ಸ್ಗೆ ಅಂತ ಏನೆಲ್ಲ ಆಫರ್ ಮಾಡ್ತಿದೆ, ತನ್ನನ್ನು ತಾನು ಹೇಗೆ ಪ್ರೆಸೆಂಟ್ ಮಾಡ್ಕೋತಿದೆ? ಇಲ್ ನೋಡಿ, ಹೋಟೆಲ್ ಹೊರಗಡೆಯಿಂದ ಹೇಗಿದೆ, ರಿಸೆಪ್ಷನ್, ರೆಸ್ಟೋರೆಂಟ್ ಎಲ್ಲನೂ ತೋರಿಸಿದ್ದಾರೆ. ಆಮೇಲೆ ಅವರ ಟ್ಯಾಗ್ಲೈನ್ ನೋಡಿ, ಆರಾಮದ ನೈಜ ಅರ್ಥವನ್ನು ಅನುಭವಿಸಿ. ಅಂದ್ರೆ ಬರೀ ಉಳಿದ್ಕೊಡೋಕೊಂದ್ ಜಾಗ ಕೊಡ್ತೀವಿ ಅಂತಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ಕಂಫರ್ಟಬಲ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡಕ್ಕೆ ಇವ್ರ ಹತ್ರ ಏನೇನಿದೆ ಲಿಸ್ಟ್ ನೋಡಿ. ಎಸಿ, ನಾನ್ ಎಸಿ ರೂಮ್ಸ್ ಇದೆ ಅಂತೆ. ನಾರ್ತ್ ಮತ್ತು ಸೌತ್ ಇಂಡಿಯನ್ ಫುಡ್ ಸಿಗೋ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದೆ. ದೊಡ್ಡದಾದ ಪಾರ್ಕಿಂಗ್ ಸ್ಪೇಸ್ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವಸ್ಥಾನ ಮತ್ತೆ ಬಸ್ ಸ್ಟ್ಯಾಂಡ್ಗೆ ತುಂಬಾನೇ ಹತ್ರ ಅಂತೆ. ಇಲ್ಲಿಗೆ ಬರೋ ಯಾತ್ರಾರ್ಥಿಗಳು ಫ್ಯಾಮಿಲಿಗಳನ್ನೇ ತಲೆಯಲ್ಲಿಟ್ಕೊಂಡು ಪ್ರತಿಯೊಂದು ಸೌಲಭ್ಯವನ್ನ ಎಷ್ಟು ನೀಟಾಗಿ ಲಿಸ್ಟ್ ಮಾಡಿದಾರಲ್ವಾ? ಆದ್ರೆ ವೇಟ್, ಇಲ್ಲೊಂದು ದೊಡ್ಡ ಕ್ಲೂ ಸಿಕ್ತು ನೋಡಿ. ದೊಡ್ಡ ಗುಂಪುಗಳಿಗೆ, ಉದಾಹರಣೆಗೆ ಬಸ್ಸುಗಳಲ್ಲಿ ಬರೋವರೆಗೆ ವಿಶೇಷ ವಸತಿ ಮತ್ತು ಅಡುಗೆ ಸೌಲಭ್ಯಗಳು ಲಭ್ಯ. ಈ ಒಂದೇ ಒಂದು ಲೈನ್ ಈ ಹೋಟೆಲ್ ಯಾರನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಕ್ಲೀನಾಗಿ ಹೇಳ್ಬಿಡುತ್ತೆ. ಇವರು ಬರೀ ಚಿಕ್ಕ ಚಿಕ್ಕ ಫ್ಯಾಮಿಲಿಗಳನ್ನಷ್ಟೇ ನೋಡ್ತಿಲ್ಲ, ಬದಲಿಗೆ ಇಡೀ ಬಸ್ನಲ್ ಬರ್ತಾರಲ್ಲ ಆ ಥರದ ದೊಡ್ಡ ಟೂರ್ ಗ್ರೂಪ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಇದ್ರಿಂದ ಪಕ್ಕಾ ಆಗತ್ತೆ. ಓಕೆ, ಈಗ ನಾವು ಈ ಇಡೀ ಅನಾಲಿಸಿಸ್ನ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ಗೆ ಬಂದಿದ್ದೀವಿ. ಈ ಬ್ರೋಷರ್ ಬರೀ ಹೋಟೆಲ್ ಬಗ್ಗೆ ಹೇಳ್ತಿಲ್ಲ, ಇದರೊಳಗೆ ಒಂದು ಕಂಪ್ಲೀಟ್ ಟೂರ್ ಪ್ಲಾನೇ ಅಡಗಿದೆ. ಅದೇ ಕರ್ನಾಟಕ ಟೆಂಪಲ್ ಸರ್ಕ್ಯೂಟ್. 222 ಕಿಲೋಮೀಟರ್. ಇದೇನಿದು ಅಂತೀರಾ? ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ. ಇದು ಕರ್ನಾಟಕದ ಟೆಕ್ ಕ್ಯಾಪಿಟಲ್ ಬೆಂಗಳೂರನ್ನ ಹಿಸ್ಟ್ರಿ ಪುಟಗಳಲ್ಲಿರೋ ಬೇಲೂರಿಗೆ ಕನೆಕ್ಟ್ ಮಾಡೋ ಡಿಸ್ಟೆನ್ಸ್. ಒಂದು ರೀತಿ ಮಾಡರ್ನ್ ಸಿಟಿ ಲೈಫ್ನಿಂದ ಏನ್ಷಿಯಂಟ್ ಹೆರಿಟೇಜ್ಗೆ ಕರ್ಕೊಂಡು ಹೋಗೋ ದಾರಿ ಇದು. ಈ ಇಡೀ ಟೂರ್ ಶುರು ಆಗೋದೇ ಈ ಡಿಸ್ಟೆನ್ಸ್ನಿಂದ. ಆ ಬ್ರೋಷರ್ನಲ್ಲಿ ಕೊಟ್ಟಿದ್ದಾರಲ್ಲ ದೂರದ ಲಿಸ್ಟ್, ಅದೇ ನೋಡಿ ಇವರ ಟ್ರಾವೆಲ್ ಪ್ಲಾನ್. ಬೇಲೂರಿಂದ ಹೊರನಾಡು, ಶೃಂಗೇರಿ, ಕೊಲ್ಲೂರು, ಧರ್ಮಸ್ಥಳ, ಹೀಗೆ ಪ್ರಮುಖ ಯಾತ್ರಾ ಸ್ಥಳಗಳಿಗೆಲ್ಲ ಇಲ್ಲೇ ಕನೆಕ್ಷನ್ ಇದೆ. ಇದರ ಅರ್ಥ ಏನ್ ಗೊತ್ತಾ? ವಿಷ್ಣು ರೀಜೆನ್ಸಿ ಹೋಟೆಲ್ ತಮ್ಮನ್ನ ಬರೀ ಆ ಊರಿನ ಒಂದು ಹೋಟೆಲ್ ಅಂತ ತೋರಿಸ್ತಿಲ್ಲ, ಬದಲಾಗಿ ಈ ಇಡೀ ರೀಜನ್ನ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಸೆಂಟ್ರಲ್ ಹಬ್, ಒಂದು ಬೇಸ್ ಕ್ಯಾಂಪ್ ರೀತಿ ಪ್ರೊಜೆಕ್ಟ್ ಮಾಡ್ಕೊಳ್ತಿದ್ದಾರೆ. ಹಾಗಾದ್ರೆ ಈ ಬ್ರೋಷರ್ನಿಂದ ನಮ್ಗೆ ಗೊತ್ತಾಗಿದ್ದೇನೋ, ಇದು ಬರೀ ರೂಮ್ಸ್ ಮತ್ತೆ ಊಟದ ಬಗ್ಗಿರೋ ಇನ್ಫಾರ್ಮೇಷನ್ ಅಷ್ಟೇನಾ? ಖಂಡಿತ ಅಲ್ಲ. ನಾವೀಗ ನೋಡಿದ ಎಲ್ಲ ಕ್ಲೂಸ್ಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಇದರ ಹಿಂದಿರೋ ಒಂದು ದೊಡ್ಡ ಬಿಸ್ನೆಸ್ ಸ್ಟ್ರಾಟಜಿ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅದೇನು ಅಂತ ಈಗ ನೋಡೋಣ. ಈ ಬ್ರೋಷರ್ನಲ್ಲಿ ಬಳಸಿರೋ ಈ ತಂತ್ರಕ್ಕೆ ಒಂದು ಹೆಸರಿದೆ, ಟೂರಿಸಂ ಹಬ್ ಸ್ಟ್ರಾಟಜಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದೇ ಜಾಗದಲ್ಲಿ ಉಳಿದುಕೊಂಡು ಅದನ್ನೇ ಸೆಂಟರ್ ಪಾಯಿಂಟ್ ಮಾಡ್ಕೊಂಡು ಸುತ್ತಮುತ್ತ ಇರೋ ಎಲ್ಲಾ ಟೂರಿಸ್ಟ್ ಪ್ಲೇಸ್ಗಳನ್ನ ಕವರ್ ಮಾಡೋದು. ಇದು ತುಂಬಾನೇ ಬುದ್ಧಿವಂತಿಕೆಯ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ವಾ? ಹಾಗಾದ್ರೆ ಫೈನಲ್ ಆಗಿ ಇದರ ಸಮ್ಮರಿ ಏನು? ಮೇಲ್ನೋಟಕ್ಕೆ ನೋಡಿದ್ರೆ ಇದು ವೆಜ್ ರೆಸ್ಟೋರೆಂಟ್ ಇರೋ ಒಂದು ಕಂಫರ್ಟಬಲ್ ಹೋಟೆಲ್.
ಆದ್ರೆ ಅದರ ನಿಜವಾದ ಅರ್ಥ ಒಂದು ಪರ್ಫೆಕ್ಟ್ ಆದ ಯಾತ್ರೆ ಮತ್ತು ಟೂರಿಸಂ ಪ್ಯಾಕೇಜ್. ಅವ್ರು ಹೇಳೋದು ನಾವು ಒಂದ್ ರಾತ್ರಿ ಉಳ್ಕೊಳ್ಳೋಕೆ ರೂಮ್ ಕೊಡ್ತೀವಿ ಅಂತ. ಆದ್ರೆ ಅವ್ರು ನಿಜವಾಗ್ಲೂ ಹೇಳ್ತಿರೋದು ನಿಮ್ಮ ಮಲ್ಟಿ ಡೇ ಟ್ರಿಪ್ಗೆ ನಾವೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ನೋಡಿ ಎಷ್ಟು ದೊಡ್ಡ ವ್ಯತ್ಯಾಸ. ನೋಡಿ, ಒಂದು ಸಿಂಪಲ್ ಬ್ರೋಷರ್ನ ಅನಾಲಿಸಿಸ್ ಮಾಡಿದ್ಮೇಲೆ ಒಂದು ಪ್ರಶ್ನೆ ತಲೆಯಲ್ಲಿ ಬರುತ್ತೆ. ನಮ್ಮ ಸುತ್ತಮುತ್ತ ಇರೋ ಇಂಕ ಸಿಂಪಲ್ ಅನ್ಸೋ ವಸ್ತುಗಳಲ್ಲಿ ಇನ್ನು ಎಷ್ಟು ಹಿಡನ್ ಮ್ಯಾಪ್ಗಳು, ಹೇಳದೆ ಉಳಿದಿರೋ ಕಥೆಗಳು ಇರ್ಬೋದಲ್ವಾ? ನೆಕ್ಸ್ಟ್ ಟೈಮ್ ಈ ಥರ ಯಾವ್ದಾದ್ರೂ ವಸ್ತುವನ್ನ ನೋಡಿದಾಗ ಸುಮ್ನೆ ಹಾಗೆ ನೋಡಿ ಬಿಡ್ಬೇಡಿ. ಅದರ ಹಿಂದಿರೋ ಉದ್ದೇಶ ಏನು, ಅದರ ಕಥೆ ಏನು ಅಂತ ಯೋಚ್ನೆ ಮಾಡಿ ನೋಡಿ. ಖಂಡಿತ ಒಂದು ಹೊಸ ಪರ್ಸ್ಪೆಕ್ಟಿವ್ ಸಿಗ್ಬಹುದು.